ದೇವರೇ ಗತಿ, ಪ್ರತಿ ಜೀವಾತ್ಮದಲ್ಲಿ ಪರಮಾತ್ಮ. ನನ್ನ ಹೆಸರು ಬಾಲಚಂದ್ರ ಗುರುಸ್ವಾಮಿ ಅಂತ ಹೇಳಿ 35 ವರ್ಷದಿಂದ ಶಬರಿಮಲೆ ಯಾತ್ರೆ ಮಾಡ್ತಾ ಇದೀವಿ. ನಮ್ದು VC ನಾರಾಯಣ ಸ್ವಾಮಿ ಅಯ್ಯಪ್ಪ ಗೂಡ್ ಸರ್ಕಲ್ ಮಾರಮ್ಮ ದೇವಸ್ಥಾನ. ಈಗ ನಾನು ಶಬರಿಮಲೆ ಒಳಗಡೆ ದೇವಸ್ಥಾನದಲ್ಲಿ ನಡೆಯುವಂತ ಪೂಜೆ ಬಗ್ಗೆ ಸ್ವಲ್ಪ ವಿವರಣೆ ಕೊಡೋಕೆ ಪ್ರಯತ್ನ ಪಡ್ತೀನಿ. ಪ್ರಥಮವಾಗಿ ಭಗವಂತನಿಗೆ ಗಣಪತಿ ಹೋಮ ಪ್ರಾರಂಭ ಆಗುತ್ತೆ. ಬೆಳಿಗ್ಗೆ 3:30ರಿಂದ 4 ಗಂಟೆಗೆ ಪ್ರಾರಂಭವಾಗುತ್ತೆ ಸನ್ನಿಧಾನದಲ್ಲಿ. ಅದಾದ ನಂತರದಲ್ಲಿ ಭಗವಂತನಿಗೆ ನಾವು ತಗೊಂಡೋಗಿರುವಂಥ ತುಪ್ಪದ ಅಭಿಷೇಕ ಆರಂಭವಾಗುತ್ತೆ. ತುಪ್ಪದ ಅಭಿಷೇಕ ನಂತರದಲ್ಲಿ 1:00ಗೆ ದೇವಸ್ಥಾನ ಕ್ಲೋಸ್ ಮಾಡ್ತಾರೆ. ಪುನಃ 3:00ಗೆ ಪ್ರಾರಂಭ ಮಾಡಿ ರಾತ್ರಿ 11:15ಗೆ ಈ ಒಂದು ಸಂದರ್ಭದಲ್ಲಿ ಅಂದರೆ ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ 11:00ವರೆಗೆ ದೇವಸ್ಥಾನ ಕ್ಲೋಸ್ ಆಗುತ್ತೆ. ಈ ಮಧ್ಯದಲ್ಲಿ ಮಾಮೂಲಿ ಪೂಜೆಗಳು ನಡೀತಾ ಇರ್ತವೆ. ಅದಾದ ನಂತರದಲ್ಲಿ ಭಕ್ತಾದಿಗಳಿಂದ ಪುಷ್ಪಾಲಂಕಾರ ನಡೀತದೆ. ತಿಂಗಳಲ್ಲಿ ಒಂದು ದಿನ ಮಾತ್ರ, ಈ ಸೀಸನ್ ಅಲ್ಲ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈಲೆಲ್ಲ ಸಹಸ್ರ ಕಳಸಾಭಿಷೇಕ ಅಂತ ಒಂದಾಗುತ್ತೆ. ಸಹಸ್ರ ಅಂದ್ರೆ 1008 ಕಳಸಗಳನ್ನ ಪ್ರಧಾನವಾಗಿ ಇಟ್ಟು ಹಿಂದಿನ ದಿನ ಅದಕ್ಕೆ ಸಂಕಲ್ಪ ಎಲ್ಲ ಮಾಡಿ ಯಾರು ಕರ್ತರು ಇರ್ತಾರೆ ಅವ್ರ ಮುಖಾಂತರವಾಗಿ ಸಂಕಲ್ಪ ಮಾಡಿಸ್ಬಿಟ್ಟು ಮಾರನೇ ದಿನ ಬೆಳಿಗ್ಗೆ ತುಪ್ಪದ ಅಭಿಷೇಕ ಮುಗಿದ ನಂತರದಲ್ಲಿ ಅಭಿಷೇಕ ಪ್ರಾರಂಭವಾಗುತ್ತೆ. ಅದು ನಮ್ಗೆ ಯಾವುದೇ ತರ ಕರ್ತರು ನಾವೇ ಪೂಜೆ ಮಾಡಿಸೋ ಸಹ ಆ ಒಂದು ತಂಬಿಗೆಗಳು ಅಂದ್ರೆ 1008 ಕಳಸಗಳಿರ್ತವೆ ನಮ್ಮ ಕೈ ಕೊಡೋದಿಲ್ಲ. ಅವರೇ 15 ಜನ ಅರ್ಚಕರನ್ನ ಅಂದ್ರೆ ತಂತ್ರಿ, ಮೇಲ್ಶಾಂತಿ, ಕೀಳ್ಶಾಂತಿ ಎಲ್ಲ ನಿಂತುಬಿಟ್ಟು ಅದನ್ನ ಅಭಿಷೇಕ ಮಾಡ್ತಾರೆ. ಸುಮಾರಾಗಿ ಇದು 1-1.5 ಗಂಟೆ ಕಾಲಗಳ ಭಗವಂತನ ಸನ್ನಿಧಾನದಲ್ಲಿ ನಡೆಯುವಂತ ಕಾರ್ಯಕ್ರಮ ಇದು ಸಹಸ್ರ ಕಳಸಾಭಿಷೇಕ. ಅದಾದ ನಂತರದಲ್ಲಿ ಸಂಜೆ ಅಷ್ಟಾಭಿಷೇಕ ನಡೀತದೆ. ಅದನ್ನು ಸಹ ಕಳಸಗಳು ಅಂದ್ರೆ 8 ಕಳಸಗಳು, 8 ದ್ರವ್ಯಗಳು ಅಂದ್ರೆ ವಿಭೂತಿ, ಜೇನುತುಪ್ಪ, ಹಾಲು, ಮೊಸರು, ಪನ್ನೀರು ಇವೆಲ್ಲ ಸೇರಿ 8 ದ್ರವ್ಯಗಳಿಂದ ಮಾಡುತ್ತೆ ಕಳಸಾಭಿಷೇಕ ಅಂತ ಕರೀತಾರೆ. ಅದಾದ ನಂತರ ಪುಷ್ಪಾಂಜಲಿ, ಕೊನೆಯದಾಗಿ ಪುಷ್ಪಾಂಜಲಿ ಸುಮಾರಾಗಿ 7:30ರಿಂದ 8 ಗಂಟೆ ಅಂದ್ರೆ ರಾತ್ರಿ 8 ಗಂಟೆಯಲ್ಲಿ ಇದು ಪುಷ್ಪಾಂಜಲಿ ನಡೆಯುವಂತ ಕಾರ್ಯಕ್ರಮ ಇದು. ಅದಕ್ಕೂ ಸಹ ಭಗವಂತನ ಒಂದು ಕಾಣಿಕೆ ಅಂತ ಇಟ್ಟಿದ್ದಾರೆ. ಆ ಕಾಣಿಕೆ ತಗೊಂಡ್ಬಿಟ್ಟು ನಾವು ಪುಷ್ಪಗಳನ್ನ ಅಲ್ಲೇ ತಂದಿರ್ತಾರೆ, ಅದ್ರ ಭಗವಂತನಿಗೆ ಪುಷ್ಪಾಂಜಲಿ ಅಂತ ಮಾಡ್ತಾರೆ. ಇದು ಭಗವಂತನಲ್ಲಿ ನಡೆಯುತ್ತಿರುವಂತ ದಿನನಿತ್ಯದ ಕಾರ್ಯಕ್ರಮಗಳು. ಅದಾದ ನಂತರದಲ್ಲಿ ಪಡಿ ಪೂಜೆ ಅನ್ನೋದು ವಿಶೇಷವಾಗಿ ಸನ್ನಿಧಾನದಲ್ಲಿ 2 ಕಾರ್ಯಕ್ರಮಗಳು ವಿಶೇಷವಾಗಿ ಅಂದ್ರೆ ಒಂದು ಪಡಿ ಪೂಜೆ. ಪಡಿ ಅಂದ್ರೆ ತಮಿಳಿನ ಒಳಗಡೆ ಮೆಟ್ಟಿಲು ಅಂದ್ರೆ ಕನ್ನಡದಲ್ಲಿ ಮೆಟ್ಟಿಲು ಅಂತ ಕರಿತೀವಿ, ತಮಿಳು ಒಳಗಡೆ ಪಡಿ ಅಂತ ಕರಿತೀವಿ. ಅಲ್ಲಿ ಪಡಿ ಪೂಜೆ ಅಂತಾನೆ ಕರೀತಾರೆ. ಇದು ನಾವು ಅಂದ್ರೆ ಇವಾಗ ಅಂದ್ರೆ ಅಲ್ಲಿ ನಾವು ಅವರಿಗೆ ಅಂದ್ರೆ ಕಾಣಿಕೆಯನ್ನು ಕಟ್ಟಿ ನಾವು ಮಾಡ್ಬೇಕಂದ್ರೆ ಈ ಕನಿಷ್ಠ ಅಂದ್ರೆ ಒಂದು 10 ವರ್ಷಗಳ ಕಾಲ ಬೇಕಾಗುತ್ತೆ. ಅಲ್ಲಿವರೆಗೂ ಸಹ ಇವಾಗ ಆಲ್ರೆಡಿ ಬುಕ್ಕಿಂಗ್ ಆಗಿ ಹೋಗ್ಬಿಟ್ಟಿದ್ದಾವೆ. ಅದು ಯಾವಾಗ ಸಿಗುತ್ತೆ ಅದು ಹೇಳಲಿಕ್ಕೆ ಆಗೋದಿಲ್ಲ. ಅದು ನಿತ್ಯ ಸಂಜೆ 6:15ರಿಂದ ಅಂದ್ರೆ ಯಾರೇ ಯಾತ್ರಾರ್ಥಿಗಳು ಬರ್ಬೇಕಂದ್ರೆ ಅವ್ರನ್ನ ನಿಲ್ಲಿಸ್ಬಿಟ್ಟು ಪಡಿಗೆ ಕಂಪ್ಲೀಟ್ ಆಗಿ ಎಲ್ಲದನ್ನು ತೊಳೆದು ಬಿಟ್ಟು ಪಡಿನೆಲ್ಲ ಕ್ಲೀನ್ ಆಗಿ ಸ್ವಚ್ಛ ಮಾಡಿಸ್ಬಿಟ್ಟು ಅದಕ್ಕೆ ಅಲಂಕಾರಗಳನ್ನು ಮಾಡಿ ಹೂವಿನ ಅಲಂಕಾರ ಮಾಡಿ ಪಡಿನ ಪೂಜೆ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ತಂತ್ರಿ ಅಂತ ಇರ್ತಾರೆ, ಆ ತಂತ್ರಿನೇ ಮಾಡ್ಬೇಕಾಗುತ್ತೆ. ಆ ಪೂಜೆನ ಯಾರು ಕರ್ತೃ ವಹಿಸ್ಕೊಂಡಿರ್ತಾರೆ ಅವ್ರನ್ನ ಬದಿಯಲ್ಲಿ ಕೂರಿಸ್ಬಿಟ್ಟು ಅವ್ರಿಗೆ ಸಂಕಲ್ಪ ಅಂದ್ರೆ ಅವ್ರ ಹೆಸರು ಸಂಕಲ್ಪ ಮಾಡಿ ಆ ಪಡಿಗೆ ಪೂಜೆ ಮಾಡ್ತಾರೆ. ಇದು ವಿಶೇಷ ಪೂಜೆ. ಸನ್ನಿಧಾನದಲ್ಲಿ ವಿಶೇಷ ಪೂಜೆ ಅಂದ್ರೆ ಪಡಿ ಪೂಜೆ. ಅದಕ್ಕೆ ಅಲಂಕಾರ ಮಾಡ್ತಾರೆ. 18 ಕಳಸಗಳು ನಿಂತಿರ್ತಾರೆ. 18 ಕಳಸಗಳನ್ನು ಆಹ್ವಾನ ಮಾಡ್ತಾರೆ. ಆ ಆಹ್ವಾನ ಮಾಡಿದ ನಂತರದಲ್ಲಿ ಅದಕ್ಕೆ ಆರತಿ ದೀಪಗಳನ್ನು ಬೆಳಗ್ತಾರೆ, ಮಂಗಳಾರತಿಗಳು ಮಾಡ್ತಾರೆ. ಕೊನೆಯದಾಗಿ ಅದೇ ಎಲ್ಲ ತೆಗೆದಾದ್ಮೇಲೆ ಯಾರು ಕರ್ತಿರ್ತಾರೆ ಅವಾಗ ಇರುಮುಡಿ ಇಲ್ದನೆ ಇದ್ರು ಸಹ ಒಂದು 5 ಜನಕ್ಕೆ ಅಂದ್ರೆ ಗುರುಸ್ವಾಮಿ ಜೊತೆಗೆ 5 ಜನಕ್ಕೆ ಮೆಟ್ಟಿಲು ಹತ್ತಲಿಕ್ಕೆ ಅವಕಾಶ ಮಾಡ್ಕೊಡ್ತಾರೆ. ಇದು ಯಾವ ಸಂದರ್ಭದಲ್ಲಿ ಪಡಿ ಪೂಜೆ ಯಾರು ಮಾಡಿಸಿರ್ತಾರೆ ಅವ್ರಿಗೆ ಮಾತ್ರ ಅವಕಾಶ ಇರುತ್ತೆ. ಅದೇ ರೀತಿಯಾಗಿ ಸಹಸ್ರ ಕಳಸಾಭಿಷೇಕ ಏನ್ ಹೇಳಿದೆ ನಾನು, ಅದನ್ನು ಅಷ್ಟೇ ನಾವು ಯಾರು ಕರ್ತಿರ್ತಾರೆ ಅವ್ರನ್ನ ದೇವರ ಎದುರುಗಡೆ ಕೂರಿಸ್ಬೇಕಂದ್ರೆ ಬಾಗಿಲಿಂದ ಹೊರಭಾಗದಲ್ಲಿ ಕೂರಿಸ್ಬಿಟ್ಟು ಅವರಿಗೆ ಅಷ್ಟು ಕಳಸಗಳ 1008 ಕಳಸಗಳಿಂದ ಅಭಿಷೇಕ ಆಗೋದನ್ನ ನೋಡೋ ಭಾಗ್ಯ ಸಿಗುತ್ತೆ. ಸಾಮಾನ್ಯವಾಗಿ ಇದು ಖರ್ಚು 1.5-2 ಲಕ್ಷ ಬರುತ್ತೆ. ಯಾವುದಕ್ಕೆ ಈ ಪಡಿ ಪೂಜೆ 2 ಲಕ್ಷ 3 ಲಕ್ಷ ನಮ್ಮ ಯಥಾನುಶಕ್ತಿಯಲ್ಲಿ ಖರ್ಚು ಮಾಡ್ಬೋದು. ದೇವರಿಗೆ ಇಡೀ ದೇವಸ್ಥಾನಕ್ಕೂ ಹೂವಿನ ಅಲಂಕಾರ ಮಾಡ್ಬೋದು, ಯಾವ ರೀತಿಲೂ ಮಾಡ್ಬೋದು. ಸಹಸ್ರ ಕಳಸಾಭಿಷೇಕವೂ ಅಷ್ಟೇ. ಅದೇ ರೀತಿಯಾಗಿ ಅದು ಅಲ್ಲಿಯ ಈಗ 75,000 ಮಾಡಿದರೆ ಅಂದ್ರೆ ವರ್ಷ ಜಾಸ್ತಿ ಆಗ್ತಾನೆ ಬರ್ತದೆ. ದೇವಸ್ಥಾನ ಬೋರ್ಡಿಂದ ಅದನ್ನ ಮಾಡೋಂಥದ್ದು ಅದು ಬರ್ತದೆ. ಇಷ್ಟು ಪೂಜೆಗಳು ಭಗವಂತನ ಸನ್ನಿಧಾನದಲ್ಲಿ ನಿತ್ಯ ನಡೆಯುತ್ತೆ. ಕೊನೆಯ ದಿನ ಅಂದ್ರೆ ಮಕರ ಜ್ಯೋತಿ ಆಗಿ 5 ದಿನಗಳ ನಂತರದಲ್ಲಿ 20ನೇ ತಾರೀಕು ಕೊನೆಯ ದಿನ ಭಗವಂತನ ಬಾಗಿಲು ಹಾಕುವ ಸಂದರ್ಭದಲ್ಲಿ ಅಲ್ಲಿಯ ಆ ಕಾಡು ಮೇಲ್ಗಡೆಯಲ್ಲಿ ಇರ್ತಾರೆ ಅಲ್ಲಿ ವಾಸ ಮಾಡುವಂತರಿಗೆ ವಿಶೇಷವಾದಂತ ಪೂಜೆ ಇರುತ್ತೆ. ಈ ಬೇರೆ ಕಡೆ ಯಾವ ತರ ಬಲಿಹರಣ ಮಾಡ್ಬಿಟ್ಟು ದೇವಸ್ಥಾನ ಕ್ಲೋಸ್ ಮಾಡ್ತಾರೋ ಇಲ್ಲಿ ಹಾಗಿಲ್ಲ. ಕುಂಬಳಕಾಯಿನ ಹೊಡೆದ್ಬಿಟ್ಟು ಅದು ಎಲ್ಲಿ ತಾಯಿಯ ಸನ್ನಿಧಾನದಲ್ಲಿ ಮಾಳಿಗಾಪುರ ತಮ್ಮ ಸನ್ನಿಧಾನದಲ್ಲಿ ಎಲ್ಲ ಅರ್ಚಕರನ್ನೆಲ್ಲ ಕರೆಸ್ಬಿಟ್ಟು ಆ ಕಾಡಲ್ಲಿ ವಾಸ ಮಾಡುವಂತ ಜನ ಇರ್ತಾರೆ
ಅವ್ರ ಮುಖಾಂತರ ಪೂಜೆ ಮಾಡಿ ಅಲ್ಲಿಯ ಬಲಿಹರಣ ಮಾಡಿ ಅಲ್ಲಿಗೆ ಭಗವಂತನ ಸನ್ನಿಧಾನದ ಬಾಗಿಲು ಕ್ಲೋಸ್ ಆಗುತ್ತೆ. ಇದು ಒಂದು ಈ ಒಂದು ಪದ್ಧತಿ ಪ್ರಕಾರ ಪೂಜೆ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಇದು ಪ್ರತಿ ವರ್ಷ ನಡೀತಾ ಇರೋಂಥದ್ದು. ಆದ್ರೆ ಪ್ರತಿ ತಿಂಗಳು ಮುಂಚೆ ಎಲ್ಲ ವರ್ಷಕ್ಕೆ ಒಂದೇ ಸರಿ ಬಾಗಿಲು ತೆಗೆಯುವಂತ ಒಂದು ಸಂದರ್ಭ ಇತ್ತು. ಆದರೆ ಕಾಲಾಂತರದಲ್ಲಿ ಪ್ರತಿ ತಿಂಗಳು ಒಂದು 5 ದಿನ ಅಲ್ಲಿ ಕೇರಳದ ನಕ್ಷತ್ರ ಪ್ರಕಾರವಾಗಿ 5 ದಿನ ದೇವಸ್ಥಾನ ಓಪನ್, ಅಂದ್ರೆ 14ರಿಂದ 19, 15ರಿಂದ 20 ಈ ಸಂದರ್ಭಗಳಲ್ಲಿ ದೇವಸ್ಥಾನ ಓಪನ್ ಆಗುತ್ತೆ. ಆ ಸಂದರ್ಭದಲ್ಲಿ ಪಡಿಪೂಜೆ ಮತ್ತು ಈ ಸಹಸ್ರ ಕಳಸಾಭಿಷೇಕ ನಡೀತದೆ. ಇದು ಅದಾದ ಅದೇ ಎಲ್ಲದಕ್ಕಿಂತ ಮುಖ್ಯವಾಗಿ ಭಗವಂತನಿಗೆ ತುಪ್ಪದ ಅಭಿಷೇಕನೇ ವಿಶೇಷ. ಅದೇ ಮುಖ್ಯವಾಗಿರುವಂಥದ್ದು. ನಾವು ತಗೊಂಡೋಗಿ ತುಪ್ಪ ಅರ್ಚನೆ ಮಾಡ್ಬಿಟ್ಟು ಭಗವಂತನಿಗೆ ಅದರಿಂದ ಪ್ರಾರ್ಥನೆ ಪಡ್ಕೊಳ್ತಾ ಇದೀವಿ. ಕೊನೆಯದಾಗಿ ಮಕರ ಜ್ಯೋತಿ, ಅದರ ಬಗ್ಗೆ ನಾನು ಎಲ್ಲಿ ಕಾಣ್ತದೆ, ಹೇಗೆ ಕಾಣ್ತದೆ, ಅದನ್ನ ಮುಂದಿನ ಒಂದು ಇದರಲ್ಲಿ ನಾನು ಹೇಳ್ಕೊಳ್ತೀನಿ.